ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಮ್ಮ ಸೊಸೈಟಿಲಿ ಗಣೇಶ ಹಬ್ಬದ ಫೆಸ್ಟಿವಲ್ಗೆ ಕಲ್ಚರಲ್ ಪ್ರೋಗ್ರಾಮ್ಸ್ ಇದೆ. ಅದಕ್ಕೆ ಜೀವ್ ಮತ್ತು ನಾನು ಇಬ್ಬರು ಪಾರ್ಟಿಸಿಪೇಟ್ ಮಾಡ್ತಿದ್ದೀವಿ. ಅವನು ಕಿಡ್ಸ್ ಡ್ಯಾನ್ಸಲ್ಲಿ, ನಾನು ದೊಡ್ಡವ್ರ ಡ್ಯಾನ್ಸಲ್ಲಿ. ಎರಡೆರಡು ಡ್ಯಾನ್ಸ್ ಈ ಸರಿ ನಾನು. ಸೊ ನಿಮಗೂ ಕೂಡ ತೋರಿಸ್ತೀನಿ. ಎಲ್ಲ ರೆಡಿಯಾಗಿದ್ದೀವಿ, ಹೋಗಬೇಕು. 5:30 ಸ್ಟಾರ್ಟು. ಜಿಯಾನ್ ಅಂತೂ ತುಂಬ ಖುಷಿಯಾಗಿದ್ದ ಅಂತ ಹೇಳ್ಬೋದು. ಎಲ್ಲರೂ ಒಟ್ಟಿಗೆ ಸೇರ್ತಾರಲ್ಲ, ಮಕ್ಳಿಗೆಲ್ರಿಗೂ ಖುಷಿ. ಫಸ್ಟು ಅವ್ರ ಮಕ್ಳದ್ದು ಶ್ಲೋಕ ಹೇಳೋದ್ರಿಂದನೇ ಸ್ಟಾರ್ಟ್ ಆಯಿತು. ಸೊ ಎಲ್ಲ ಮಕ್ಕಳು ಸೊಸೈಟಿಲಿ ಯಾರ್ಯಾರು ಮಕ್ಕಳಿದ್ದಾರೆ ಎಲ್ಲರೂ ಒಟ್ಟಿಗೆ ಸೇರಿಸಿ ಶ್ಲೋಕ ಎಲ್ಲ ಪ್ರಾಕ್ಟೀಸ್ ಮಾಡಿಸಿದ್ರು ತುಂಬ ದಿನಗಳಿಂದ. ಸೊ ಅದು ಅಲ್ಲಿಂದ ಸ್ಟಾರ್ಟ್ ಆಯಿತು ಅಂತ ಹೇಳ್ಬೋದು ಪ್ರೋಗ್ರಾಮು. वक्रतुंड महाकाय सूर्यकोटि समप्रभा निर्विघ्नं कुरु मे देव सर्वकार्येषु सर्वदा. हे अंबर तुझे गुण गाती, हे तारे हे मारे तुझे नाम घेती. ही धरती हे अंबर तुझे गुण गाती, हे तारे हे मारे तुझे नाम घेती. विश्वाचा भारत तू नायक गणांचा, नातीत गुणमय तू गुरु ज्ञानदाता. विश्वाचा भारत तू नायक गणांचा, नातीत गुणमय तू गुरु ज्ञानदाता. ತುಂಬ ಇತ್ತು ಅಂತ ಹೇಳ್ಬೋದು. ತುಂಬ ಡ್ಯಾನ್ಸ್ ಪರ್ಫಾರ್ಮೆನ್ಸಸ್ಸು, ಸ್ಕಿಟ್ಟು, ಅದು ಆ ಥರದ್ದೆಲ್ಲ ತುಂಬ ಇತ್ತು ಈ ವರ್ಷ.
ಎಲ್ಲ ಮುಗಿದ್ಮೇಲೆ ಊಟ ಎಲ್ಲ ಮುಗಿದ್ಮೇಲೆ ಮಕ್ಳುಗಳೆಲ್ಲ ಒಟ್ಟಿಗೆ ಸೇರಿಕೊಂಡು ಈ ರೀತಿ ಎಲ್ಲರೂ ಬೇರೆ ಬೇರೆ ಸಾಂಗ್ ಹಾಕ್ಕೊಂಡು ಇಷ್ಟ ಬಂದಂಗೆ ಡ್ಯಾನ್ಸ್ ಮಾಡಿಕೊಂಡು ಎಂಜಾಯ್ ಮಾಡ್ತಿದ್ರು. ಜಿಯನ್ ಅಂತೂ ಕೃಷ್ಣ ಪ್ರಣಯ ಸಖಿ ನೋಡಿದಾಗಿಂದ ಅದು ಮೈ ಮ್ಯಾರೇಜ್ ಇಸ್ ಫಿಕ್ಸ್ ಸಾಂಗು ಅದು ಎಲ್ಲೂ ಬಿಡೋದಿಲ್ಲ, ಅಲ್ಲೂ ಕೇಳ್ಕೊಂಡು ಹಾಕ್ಸ್ಕೊಂಡಿದ್ದ. ನೋಡಿ ಅದು ಸ್ಟೆಪ್ ಮಾಡ್ತಿದ್ದಾನೆ, ಅದೇ ಮಾಡಬೇಕು ಹಠ ಮಾಡ್ಕೊಂಡು ಆ ಸಾಂಗ್ ಹಾಕ್ಸ್ಕೊಂಡು ಕೊನೆಯಲ್ಲಿ ಎಲ್ಲರ ಜೊತೆ ಮಾಡ್ತಿದ್ದ. ಸೊ ಆಮೇಲೆ ಬೇರೆ ಮಕ್ಳುಗಳೆಲ್ಲ ಏನು ಮಾಡ್ತಾರೆ ಅದನ್ನು ಕೂಡ ನೋಡಿಕೊಂಡು ಅವ್ರು ಹೇಗೆ ಮಾಡ್ತಾರೆ ಆ ರೀತಿಯೇ ಮಾಡೋಕ್ಕೆ ಕೂಡ ಟ್ರೈ ಮಾಡ್ತಿದ್ದ. ನನಗೆ ಅದೆಲ್ಲ ನೋಡಿ ಖುಷಿ ಆಯಿತು. ಇದು 3ನೇ ದಿನ, ಅಂದರೆ ನಾವು ಗಣೇಶ ಕೂಡಿಸಿ 3ನೇ ದಿನ ಇದು. ಆವತ್ತಿನ ದಿನ ವಿಸರ್ಜನೆ ಇತ್ತು. ಸೊ ಅದಕ್ಕೆ ಎಲ್ಲರೂ ರೆಡಿಯಾಗಿ ಬಂದಿದ್ವಿ. ಎಲ್ಲರೂ ಪಿಂಕ್ ಸ್ಯಾರಿ ಹಾಕ್ಕೊಳ್ಳೋದು ಅಂತ ಆಗಿತ್ತು. ಅದಕ್ಕೆ ಸ್ವಲ್ಪ ಆಲ್ಮೋಸ್ಟ್ ಎಲ್ಲರೂ ಪಿಂಕೆ ಹಾಕ್ಕೊಂಡಿದ್ವಿ. ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ ನೋಡ್ಬೋದು. ಇವತ್ತು ಚಂದು ಇರಲಿಲ್ಲ, ಚಂದುಗೇನೋ ಈವೆಂಟ್ ಇತ್ತು, ಅಲ್ಲಿ ಹೋಗ್ಬಿಟ್ಟಿದ್ರು. ಅದಕ್ಕೆ ನಾನೇ ಶೂಟ್ ಮಾಡಬೇಕಿತ್ತು. ಸೊ ಅದಕ್ಕೆ ನಾನು ಜಾಸ್ತಿ ಕಾಣಿಸಿಲ್ಲ. ಸೊ ನಾನು ಬೇರೆದೆಲ್ಲ ಶೂಟ್ ಮಾಡಿದ್ದೀನಿ. ಇದೊಂಥರ 3 ದಿನದ ವ್ಲಾಗ್ ಆಯಿತು. ಸೊ ವಿಸರ್ಜನೆ ಎಲ್ಲ ಮುಗಿದ್ಮೇಲೆ ಇದು ನೆಕ್ಸ್ಟ್ ಡೇ ಈವ್ನಿಂಗು ಸ್ವಲ್ಪ ನನಗೆ ಹಬ್ಬದೆಲ್ಲ ನನಗೆ ಸಿಕ್ಕಾಬಟ್ಟೆ ಸುಸ್ತಾಗ್ಬಿಟ್ಟಿದ್ವಿ. ಆವತ್ತಿನ ದಿನ ರಿಲ್ಯಾಕ್ಸ್ ಮಾಡೋದಾಗಿತ್ತು. ಈವ್ನಿಂಗು ಒಂದು ಟೀ ಕುಡಿದು ಆಮೇಲೆ ಜಿಯನ್ನು ಈಚೆ ಆಟ ಆಡಬೇಕು ಅಂದ. ಸೊ ಸ್ವಲ್ಪ ಹೊತ್ತು ಅವನ್ನ ಹೊರ್ಗೆ ಆಟ ಆಡಿಸಿ, ಯಾಕೆಂದರೆ ಅವನು ಡೈಲಿ ಆಟ ಆಡ್ತಾನೆ ಹೊರ್ಗಡೆ, ನಾನು ಬಿಡ್ತೀನಿ ಯಾಕೆಂದರೆ ಟಿ ವಿ ನೋಡೋದಕ್ಕಿಂತ ಅದು ಬೆಸ್ಟು ಅಂತ. ಸೊ ಅವನು ಆಟ ಆಡೋಕ್ಕೆಲ್ಲ ಕೇಳಿದಾಗ ಹೊರ್ಗಡೆನೇ ಆಟ ಆಡಿಸ್ತೀನಿ ನಾನು. ಫ್ರೆಂಡ್ಸ್ ಈವ್ನಿಂಗ್ ಎಲ್ಲ ಆಯಿತಾ. ಇವಾಗ ಟೈಮ್ ಬಂದು ನನಗೆ ಜುಂಬಾ ಕ್ಲಾಸಿಗೆ ಟೈಮ್ ಆಯಿತು. ರೆಡಿಯಾಗಿದ್ದೀನಿ, ಹೋಗ್ತಾ ಇದ್ದೀನಿ. ಜುಂಬಾ ಔಟ್ಫಿಟ್ ಇದು. ಕ್ಯಾಪ್ ಆವಾಗಲೇ ತೊಗೊಂಡಿದ್ದೆ, ಮನೇಲಿತ್ತು. ಇವಾಗ ಬೇಕಾದಾಗ ಏನಾದರೂ ಮ್ಯಾಚ್ ಮಾಡಬೇಕು ಅಂದಾಗ ಹಾಕ್ಕೊಂಡು ಹೋಗ್ತೀನಿ, ಹೆಂಗೆ ಬೇಕಂಗೆ. ಸೊ ಆಮೇಲೆ ಲಾಸ್ಟ್ ಟೈಮ್ ನಂದು ಸ್ಯಾರಿದ ಲಿಂಕ್ ಕೊಡಿ ಅಂತ ಎಷ್ಟೊಂದು ಜನ ಕೇಳ್ತಾ ಇದ್ರಿ. ಸ್ಯಾರಿದ ಲಿಂಕ್ ಇಲ್ಲ, ನಾನು ತುಂಬ ಸರಿ ಹೇಳಿದೆ. ಅದು ಶಾಪಲ್ಲಿ ಹೋಗಿ ತೊಗೊಂಡಿದ್ದು ನಾನು. ಮತ್ತು ಡೈಸನ್ ಏರ್ ರ್ಯಾಪ್ದು ಕೇಳ್ತಾ ಇದ್ರಿ, ಅದು ಡೈಸನ್ ಅದು ಹೇರ್ ಡ್ರೈಯರು. ಸೊ ಇವಾಗ ರೆಡಿಯಾಗಿದ್ದೀನಿ, ಹೊರಡಬೇಕು. ಇನ್ನು ಜುಂಬಾಯಿಂದ ಬಂದಿದ ತಕ್ಷಣ ಸ್ನಾನ ಮುಗಿಸಿ ಡಿನ್ನರ್ಗೆ ರೆಡಿ ಮಾಡಬೇಕು. ಕರಿ ಎಲ್ಲ ಮಧ್ಯಾಹ್ನನೇ ಮಾಡಿಟ್ಬಿಟ್ಟಿರ್ತೀನಿ ನಾನು, ಯಾಕೆಂದರೆ ನಂಗೆ ಗೊತ್ತು ನೈಟು ಜುಂಬಾಯಿಂದ ಬಂದು ಸುಸ್ತಾಗ್ಬಿಟ್ಟಿರುತ್ತೆ, ಮತ್ತು ನನಗೆ ಕುಕ್ ಮಾಡೋದಕ್ಕಾಗಲ್ಲ ಅಂತ. ಅದಕ್ಕೆ ಬಂದಿದ ತಕ್ಷಣ ಮುದ್ದೆ, ರೈಸ್, ಚಪಾತಿ ಅಥವಾ ಒಂದೊಂದ್ಸರಿ ರೊಟ್ಟಿ ಏನಾದರೂ ಸರಿ ಕರಿಗೆ ಮಾಡಿಬಿಡ್ತೀನಿ. ಆಮೇಲೆ ಪಲ್ಯ ಎಲ್ಲ ಸ್ವಲ್ಪ ಕಡಿಮೆನೇ ಮಾಡೋದು ಇವಾಗ. ಜಿಯನ್ಗೆ ಪಲ್ಯ ಹಂಗೆ ತಿನ್ನೋಕೆ ಇಷ್ಟ ಆಗಲ್ಲ, ಅವ್ನು ಕರಿನೇ ಕೇಳ್ತಾನೆ, ಚಪಾತಿಗಾಗ್ಬೋದು ರೈಸ್ಗಾಗ್ಬೋದು ಎಲ್ಲ. ಸೊ ಅದಕ್ಕೆ ಜಾಸ್ತಿ ಕರಿನೇ ಮಾಡ್ತೀನಿ. ಅದಕ್ಕೆ ಒನ್ ಟೈಮ್ಗಾಗಲ್ಲ ಅಂತ ಮಧ್ಯಾಹ್ನನೇ ಕರಿ ಮಾಡಿಟ್ಬಿಟ್ಟು
ಸೊ ರಾತ್ರಿ ಮಾತ್ರ ಏನು ಬೇಕೋ ಅದಕ್ಕೆ ಚಪಾತಿ ಬೇಕಾ ಏನು ಜೀವ್ ಮತ್ತು ಚಂದ್ರು ಏನು ಕೇಳ್ತಾರೆ ಅದನ್ನು ಮಾಡಿಕೊಡ್ತೀನಿ. ಸೊ ನೀವೆಲ್ಲ ಯಾರಾದರೂ ಮನೇಲಿ ಗಣೇಶ ಕೂರಿಸಿದ್ರಾ ಅಥವಾ ನಿಮ್ಮ ಏರಿಯಾದಲ್ಲಿ ಗಣೇಶ ಕೂರಿಸಿದ್ರಾ, ಇಲ್ಲ ನಿಮ್ಮ ಸೊಸೈಟಿಲಿ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಗಣೇಶ ಫೆಸ್ಟಿವಲ್ನ ನಂಗೆ ಕಮೆಂಟ್ ಮಾಡಿ ಹೇಳಿ. ನೀವು ಈ ಥರ ನಿಮ್ಮ ಸೊಸೈಟಿಲಿದ್ದರೆ ಎಷ್ಟೊಂದು ಜನ ಸೊಸೈಟಿಲಿ ಇರ್ತೀರ, ಅವರೆಲ್ಲರೂ ಏನಾದರೂ ಈ ಥರ ಕಲ್ಚರಲ್ಸು ಈ ಥರದ್ದೆಲ್ಲ ಏನಾದರೂ ಮಾಡಿದರೆ ಅದು ಕೂಡ ನನಗೆ ಕಮೆಂಟ್ ಮಾಡಿ. ಎಲ್ಲ ಆದಮೇಲೆ ನಾನು ಇದನ್ನು ಕುತ್ಕೊಂಡು ಇದನ್ನು ಕ್ಲೀನ್ ಮಾಡ್ತಿದ್ದೆ ಕಿಚನಲ್ಲಿ. ಏನಾಗಿತ್ತು ಅಂದರೆ ಇದೆಲ್ಲ ಅವತ್ತು ಹಬ್ಬದ ದಿನ ಎಲ್ಲ ತೊಗೊಂಡು ಅಡುಗೆ ಮಾಡೋದಕ್ಕೆ ಅರ್ಜೆಂಟಲ್ಲಿ ಎಲ್ಲ ಸ್ವಲ್ಪ ಜಾಸ್ತಿ ಹರಡ್ಬಿಟ್ಟಿದೆ. ನಂಗೆ ಹಂಗಿದ್ರೆ ಆಗಲ್ಲ, ನನಗೆ ಮತ್ತೆ ಅದು ನೋಡ್ತಾ ಇದ್ದರೆ ಒಂಥರ ಕ್ಲೀನ್ ಮಾಡಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ. ಸೊ ಅದಕ್ಕೆ ಅವತ್ತು ಡಿಸೈಡ್ ಮಾಡಿ ಇಲ್ಲಪ್ಪ ಅದು ಕ್ಲೀನ್ ಮಾಡಿಬಿಡೋಣ. ಅದೊಂದು 2 ಡ್ರಾಯರ್ ಹಂಗಾಗಿತ್ತು, ಕೆಳಗಡೆದು ಮತ್ತು ಫಸ್ಟ್ದು. ಸೊ ಅದಕ್ಕೆ 2 ಕ್ಲೀನ್ ಮಾಡಿಬಿಡೋಣ ಅಂದ್ಬಿಟ್ಟು ನಾನು ಕ್ಲೀನ್ ಮಾಡಿದೆ. ಸೊ ಇದೊಂದು ಪ್ರಾಬ್ಲಮ್ ಏನಂದರೆ ವೈಟಲ್ಲಿ ಇಟ್ಕೊಂಡ್ರೆ ಕಿಚನ್ ಇದೊಂದು ಪ್ರಾಬ್ಲಮ್ಮು. ಎಷ್ಟೇ ಕಷ್ಟ ಆಗ್ತಿರಲಿ, ನಿಮಗೆ ಏನೇ ಸುಸ್ತಾಗ್ತಿರಲಿ ಅದು ನೀಟಾಗಿ ಇಟ್ಕೋಬೇಕಾಗತ್ತೆ. ಆಮೇಲೆ ನಂಗೆ ಸ್ವಲ್ಪ ಕಿಚನಲ್ಲಿ ಹಾಗೇ ನಾನು ಯಾವಾಗ್ಲೂ, ಇವಾಗಂತಲ್ಲ ಮೊದಲಿಂದನೂ ಅದೇನಾದ್ರು ಸ್ವಲ್ಪ ಇದಾಗ್ಬಿಟ್ರೆ ನನಗೆ ಕುಕ್ ಮಾಡಬೇಕಾದ್ರೆ ಸ್ವಲ್ಪ ಒಂಥರ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಹೆಣ್ಮಕ್ಳಿಗೆ ಎಷ್ಟೊಂದು ಜನಕ್ಕೆ ಈ ಥರ ಆಗುತ್ತೆ. ಸೊ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ನಾನು ಮತ್ತೆ ಅದು ಎಲ್ಲೆಲ್ಲಿ ಇಡಬೇಕು ಅಲ್ಲಿ ಇಡ್ತಾ ಇದ್ದೀನಿ. ನಾನಿದು ಐಕ್ಯಾಲ್ ತೊಗೊಂಡಿದ್ದೆ ಒಳಗಡೆ ಅದು ಆರ್ಗನೈಸ್ ಮಾಡೋದು. ಯಾಕೋ ಅದು ಅಷ್ಟು ಸರಿಯಾಗಿ ಕೂರ್ತಿಲ್ಲ, ಅದೊಂದು ಚೇಂಜ್ ಮಾಡಬೇಕು. ನೆಕ್ಸ್ಟ್ ಟೈಮು ನೋಡಬೇಕು, ಎಲ್ಲಾದರೂ ಇನ್ನೂ ಚೆನ್ನಾಗಿರೋ ಸಿಕ್ಕಿದ್ರೆ ಅದೊಂದು ಚೇಂಜ್ ಮಾಡಬೇಕು. ಸೊ ಫ್ರೆಂಡ್ಸ್, ನೋಡಿದ್ರಲ್ವಾ ನೀವು ಬ್ಲಾಗ್ ಏನು ಮಾಡೋ ಟೈಮ್ ಬಂತು. ಏನಂದರೆ ನಮ್ಮದು ಫೆಸ್ಟಿವಲ್ ಸೆಲೆಬ್ರೇಷನ್ ನೋಡಿದ್ರಿ. ಇನ್ನು ಯಾರಾದರೂ ನೋಡಿಲ್ಲ ಅಂದರೆ ಗಣೇಶ ಹಬ್ಬ ಹೇಗೆ ಮಾಡಿದ್ವಿ ಅಂತ ಹೋಗಿ ನೋಡಿ. ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಅದು ಇದು ಒಂಥರ ನಮ್ಗೆ ಏನಾಗ್ಬಿಟ್ಟಿದೆ ಅಂದರೆ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಥರ ಆಗಿಬಿಟ್ಟಿದೆ. ಸೊ ಇನ್ನೊಂದು ಫ್ಯಾಮಿಲಿ ಥರ. ಸೊ ಇಲ್ಲಿಯವ್ರ ಜೊತೆ ಸೇರಿಕೊಂಡು ಹಬ್ಬ ಮಾಡೋದು, ಬೇರೆ ಬೇರೆ ಸೆಲೆಬ್ರೇಷನ್ಸ್ ಮಾಡೋದು, ಇದೆಲ್ಲ ತುಂಬ ಖುಷಿ ಕೊಡುತ್ತೆ. ಎಲ್ಲರೂ ಒಟ್ಟಿಗೆ ಸೇರೋದು, ಒಂದೇ ಥರ ಬಟ್ಟೆ ಹಾಕ್ಕೊಳ್ಳೋದಾಗಿರ್ಬೋದು, ಸೇಮ್ ಕಲರು, ಇದೆಲ್ಲ ಒಂಥರ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಇದು ಅಷ್ಟೇ ಕಲ್ಚರಲ್ಗೂ ಆಲ್ಮೋಸ್ಟ್ ನಾವು 20 ಡೇಸಿಂದ ಪ್ರಾಕ್ಟೀಸ್ ಮಾಡ್ತಿದ್ವಿ. ಬಿಲೋ 10 ಇಯರ್ಸ್ ಮಕ್ಕಳು ಒಬ್ಬರು, 10+ ಇಯರ್ಸ್ ಕಿಡ್ಸು ಮತ್ತು ನಾವುಗಳು ಎಲ್ಲ ಸಪ್ರೇಟಾಗಿ 20 ಡೇಸ್ ಅಂತ ಹೇಳೋಣ 20 ಡೇಸಿಂದ ಪ್ರಾಕ್ಟೀಸ್ ಮಾಡ್ತಾಯಿದ್ವಿ. ಡೈಲಿ ನಮ್ಗೆ ಯಾವಾಗ ಟೈಮ್ ಆಗುತ್ತೆ 8 o'clock ಒಂದೊಂದು ಸರಿ ಯಾವಾಗ ಟೈಮ್ ಆಗುತ್ತೆ ಆವಾಗ. ಮತ್ತು ಡ್ರೆಸ್ ತೊಗೊಳೋದಾಗಿರ್ಬೋದು, ಎಲ್ಲ ಡ್ಯಾನ್ಸ್ಗೆ, ಇದೆಲ್ಲ ಒಂಥರ ಚೆನ್ನಾಗಿರುತ್ತೆ ಎಲ್ಲರೂ ಒಟ್ಟಿಗೆ ಸೇರೋದು. ತುಂಬ ಚೆನ್ನಾಗಾಯಿತು ಅಂತ ಹೇಳ್ಬೋದು. ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ. ಜಿಯನು ಅಷ್ಟೇ ತುಂಬ ಎಂಜಾಯ್ ಮಾಡಿದೆ. ಅವ್ನು ಮುಗಿದ್ಮೇಲೆ ಇವಾಗಲೂ ಕೇಳ್ತಿದ್ದೆ, ಮಮ್ಮ ಇವತ್ತು ಡ್ಯಾನ್ಸ್ ಪ್ರಾಕ್ಟೀಸ್ ಇಲ್ವಾ, ಬಾ ಹೋಗೋಣ ಅಂತ. ಇದೆಲ್ಲ ಚೆನ್ನಾಗಿರುತ್ತೆ. ಸೊ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಮತ್ತು ನೀವೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಗೌರಿ ಗಣೇಶ ಹಬ್ಬ ಕಮೆಂಟ್ ಮಾಡಿ ಹೇಳಿ. ನನಗಂತೂ ಈ ವರ್ಷ ತುಂಬ ಚೆನ್ನಾಗಾಯಿತು ಅಂತ ಹೇಳ್ಬೋದು. ತುಂಬ ಖುಷಿಯಾಗಿದ್ವಿ. ಸೊ ಹೇಳಿದ್ನಲ್ಲ ಅವಾಗಲೇ ನಮಗೊಂಥರ ಇದು ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಥರ ಆಗಿಬಿಡದೆ, ಇನ್ನೊಂದು ಫ್ಯಾಮಿಲಿ ಥರ. ಸೊ ಅವ್ರ ಜೊತೆ ಎಲ್ಲ ಸೆಲೆಬ್ರೇಟ್ ಮಾಡೋದು ತುಂಬ ಖುಷಿ ಕೊಡುತ್ತೆ ಅಂತ ಹೇಳ್ಬೋದು. ಮತ್ತು ಡ್ಯಾನ್ಸ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಅದು ಸಿಕ್ಕಾಬಟ್ಟೆ ಅಂದರೆ ಸಾಂಗ್ ಅಷ್ಟೇ ಸ್ಪೀಡಾಗಿತ್ತು, ಅಂದರೆ ಫಾಸ್ಟ್ ಆಗಿತ್ತು. ಅದಕ್ಕೆ ಹಂಗೆ ಸ್ಟೆಪ್ಸ್ ಎಲ್ಲ ಹಾಕಬೇಕಿತ್ತು. ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ವಿ. ಮತ್ತು ಅದು ಕ್ಯಾಂಡಲ್ಸ್ ಎಲ್ಲ ಹಿಡ್ಕೊಂಡು ಜಿಯನ್ಗೂ ಅಷ್ಟೇ ಮನೇಲೂ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೆ, ಅಲ್ಲೂ ಕರ್ಕೊಂಡು ಹೋಗ್ತಾ ಇದ್ದೆ. ಯಾಕೆಂದರೆ ಇವಾಗ ಸಣ್ಣ ಪುಟ್ಟ ಮಾಡ್ತಿದ್ರೆ ಆಮೇಲೆ ದೊಡ್ಡ ಮಾಡ್ಬೇಕಾದ್ರೆ ಧೈರ್ಯ ಬರುತ್ತೆ ಅವನಿಗೂ ಅಂತ. ಮತ್ತು ಇಲ್ಲಿ ಮಕ್ಳ ಜೊತೆ ಎಲ್ಲ ಎಂಜಾಯ್ ಮಾಡ್ತಾನೆ, ಆಟ ಆಡ್ತಾನೆ. ಸೊ ಅದೆಲ್ಲ ಚೆನ್ನಾಗಿರುತ್ತೆ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.